ತುಂಗಭದ್ರಾ ಜಲಾಶಯ ಸುಮಾರು 8 ಜಿಲ್ಲೆಗಳು 3 ರಾಜ್ಯಗಳು ಇದರ ನೀರನ್ನ ಅವಲಂಬಿಸಿದ್ದಾವೆ. ಈ ಜಲಾಶಯದ ಆ ಕ್ರಸ್ಟ್ ಗೇಟ್ ತುಂಡಾಗಿ ಎಷ್ಟು ಅವಾಂತರ ಆಗಿತ್ತು. ಈಗ 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಹೊಸದಾಗಿ ಅಲ್ಲಿ ಅಳವಡಿಸುವಂತಹ ಕಾರ್ಯ ಭರದಿಂದ ಸಾಗಿದೆ. 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸುವಂತಹ ವಿಚಾರ ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಸದ್ಯ ನೀವು ಗಮನಿಸ್ತಿರೋ ಹಾಗೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಭರದಿಂದ ಸಾಗಿದೆ. 80 ರಿಂದ 100 ಸಿಬ್ಬಂದಿ ಗೇಟ್ ಅಳವಡಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ರೈತರಿಗೆ ಈ ಕೆಲಸವನ್ನ ತೋರಿಸಬೇಕು ಅಂತ ರಿಪಬ್ಲಿಕ್ ಕನ್ನಡ ಕ್ರೇನ್ ನಲ್ಲಿ ಸಾಗಿ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬನ್ನಿ ನೋಡೋಣ. ಸುಮಾರು 8 ಜಿಲ್ಲೆಗಳು 3 ರಾಜ್ಯಗಳಿಗೆ ಜೀವನಾಡಿಯಾಗಿರುವಂತಹ ಟಿಬಿ ಜಲಾಶಯ. ಈ ಟಿಬಿ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಭರದಿಂದ ಸಾಗಿದೆ. ಕ್ರಸ್ಟ್ ಗೇಟ್ ಸುಮಾರು ಒಂದು 75 ವರ್ಷ ಹಳೆಯದಾಗಿರುವಂತಹ ಈ ಗೇಟ್ ನಲ್ಲಿ ಅಳವಡಿಕೆ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. 2024ರಲ್ಲಿ 19ನೇ ಗೇಟ್ ಯಾವಾಗ ಕೊಚ್ಕೊಂಡು ಹೋಯ್ತು, ಹರಿಯೋ ನೀರಿನಲ್ಲಿ ಆ ಗೇಟ್ ಅನ್ನ ಅಳವಡಿಸೋದು ಅಷ್ಟು ಚಾಲೆಂಜ್ ಆಗಿತ್ತು. ಅದನ್ನ ಸಿಬ್ಬಂದಿಗಳು ಬಹಳ ಸೂಕ್ಷ್ಮವಾಗಿ ಬಹಳ ಚಾಲೆಂಜ್ ಆಗಿ ಅದನ್ನ ನಿಭಾಯಿಸಿದ್ರು ಕೂಡ. ಈಗ 33 ಗೇಟ್ಗಳಲ್ಲಿ ದುರಸ್ತಿ ಕಾರ್ಯ, ಹೊಸ ಗೇಟ್ಗಳನ್ನು ಅಳವಡಿಸುವಂತಹ ಕಾರ್ಯ ಭರದಿಂದ ಸಾಗಿದೆ. ಈ ಭಾಗದ ಅದು ಕೈಗಾರಿಕೆಗಳಿಗೆ ಮತ್ತು ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದಕ್ಕೆ, ವಿದ್ಯುತ್ ಸಂಗ್ರಹಣೆಗೂ ಕೂಡ ಈ ಗೇಟ್ಗಳು ಎಷ್ಟು ಅನಿವಾರ್ಯ ಆಗಿತ್ತು ಅಥವಾ ನಿರ್ವಹಣೆ ಹೇಗಿತ್ತು ಅಥವಾ ಹೇಗೆ ಸದೃಢವಾಗಿತ್ತು ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ನಾವೀಗ ಈ ಆಪರೇಷನ್ಸ್ ಎಲ್ಲ ಹೆಂಗಾಗುತ್ತೆ ಅನ್ನುವಂತ ಗ್ರೌಂಡ್ ರಿಯಾಲಿಟಿಯನ್ನ ತೋರಿಸೋದಕ್ಕೆ ಟಿಬಿ ಜಲಾಶಯದ ಮೇಲ್ಗಡೆ ಇರುವಂತ ಈ ಜಲಾಶಯದ ಗೇಟ್ ಇತ್ತಲ್ಲ, ಈ ಗೇಟ್ ನ ಕೆಳಗಡೆ ಡೆಪ್ತ್ ಆಗಿ ಇಳಿದು ಆ ಚೈನ್ ಸಿಸ್ಟಮ್ ಹೆಂಗಾಗುತ್ತೆ, ಇದು ಆಪರೇಷನ್ ಎಲ್ಲ ಹೇಗಾಗುತ್ತೆ, ಇಲ್ಲಿ ಸಿಬ್ಬಂದಿ ಹೇಗೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ, ಮಳೆಗಾಲದ ಒಳಗಡೆ ಈ ಕೆಲಸ ಕಂಪ್ಲೀಟ್ ಆಗುತ್ತಾ ಅನ್ನುವಂತ ಕಾರ್ಯಾಚರಣೆ ಅಥವಾ ಗ್ರೌಂಡ್ ರಿಯಾಲಿಟಿ ಏನು, ಅಧಿಕಾರಿಗಳು ಹೇಳಿದ ಹಾಗೆ ಸುಮಾರು 33 ಗೇಟ್ಗಳನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಾಚರಣೆ ಏನ್ ನಡೀತಾ ಇದೆಯಲ್ಲ, ನಾವು ಕ್ರೇನ್ ನಲ್ಲಿ ಈಗ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ತುಂಗಭದ್ರಾ ಜಲಾಶಯದ ಒಳಗಡೆ ಹೊಕ್ಕು ಕಾರ್ಯಾಚರಣೆ ಹೇಗಾಗುತ್ತೆ ಮತ್ತೆ ಎಷ್ಟು ಕ್ವಾಲಿಟಿ ವರ್ಕ್ ಆಗಿದೆ ಅನ್ನುವಂತ ತೋರಿಸೋ ಕೆಲಸ ನಾವೀಗ ಮಾಡ್ತಾ ಇದೀವಿ. ನೋಡಿ, ನಾನೀಗ ಕ್ರೇನ್ ನಿಂದ ಕೆಳಗಡೆ ಇಳಿದು ಈ ಗೇಟ್ ನ ಕ್ವಾಲಿಟಿ ಹೇಗಿದೆ, ಸುಮಾರು 40 ವರ್ಷಗಳ ಕಾಲ ಇದರ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಇದರ ವೆಲ್ಡಿಂಗ್ ಆಗಿರ್ಬಹುದು ಅಥವಾ ಜೋಡಣೆ ಕಾರ್ಯ ಆಗಿರಬಹುದು, ನೀರು ಯಾವ ಹಂತದವರೆಗೂ ಕೂಡ ಬರುತ್ತೆ ಅದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಡ್ಯಾಮ್ ನ ಕೆಳಗಡೆ ಇಳಿದು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ನಿರಂತರವಾಗಿ ಸುಮಾರು 80 ರಿಂದ 100 ಜನ ಸಿಬ್ಬಂದಿ ಇಲ್ಲಿ ದುರಸ್ತಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಕಾರ್ಯಾಚರಣೆ ಭರದಿಂದ ಸಾಗಿದೆ. ನಾನಾ ರೀತಿಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳಿದ್ದಾವೆ. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ನಿಮ್ಗೆ ತೋರಿಸೋ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ವರ್ಕ್ ಪ್ರೋಗ್ರೆಸ್ ಇದೆ. ಇನ್ನೊಂದು 2 ತಿಂಗಳಲ್ಲಿ ಮಳೆ ಆರಂಭವಾಗುತ್ತೆ. ಸುಮಾರು 130 TMC ಕೆಪಾಸಿಟಿ ಇರುವಂತ ಈ ಟಿಬಿ ಜಲಾಶಯ, ತುಂಗಭದ್ರಾ ಜಲಾಶಯ, ಹೊಸಪೇಟೆಯಲ್ಲಿ ಈ ಜಲಾಶಯವನ್ನ 1953ರಲ್ಲಿ ಮಾಡ್ತಾರೆ. 8 ಜಿಲ್ಲೆಗಳು 3 ರಾಜ್ಯಗಳಿಗೆ ಇದರ ಅನುಕೂಲ ಆಗುತ್ತೆ. ಜಲವಿದ್ಯುತ್ತನ್ನ ಉತ್ಪಾದಿಸ್ತಾರೆ. ಹಾಗೆ ಈ ಭಾಗದಲ್ಲಿ ರೈತರಿಗೆ ಜೀವನಾಡಿ ಆಗಿರೋದು ಇದೆ. ಕುಡಿಯೋ ನೀರಿಗೂ ಕೂಡ ಇದೇ ಜಲಾಶಯದ ನೀರನ್ನ ಅವಲಂಬಿಸಿದ್ದಾರೆ. ಈ ಜಲಾಶಯದ ನೀರು ಈ ಜಲಮಟ್ಟದಿಂದ ನೋಡಿ ಹೇಗಿದೆ, ಅದನ್ನ ತಡೆಯುವಂತ ಕಾರ್ಯಾಚರಣೆ. ಆಲಮಟ್ಟಿಯನ್ನ ಹೊರತುಪಡಿಸಿದ್ರೆ ಅತಿ ದೊಡ್ಡ ರಾಜ್ಯದ ಅಣೆಕಟ್ಟು ಅಂತ ಹೇಳಿದ್ರೆ ಇದೇ 2ನೇ ಅತಿ ದೊಡ್ಡ ಅಣೆಕಟ್ಟು ಈ ಟಿಬಿ ಅಣೆಕಟ್ಟು, ಅದರ ತುಂಗಭದ್ರಾ ಅಣೆಕಟ್ಟು. ಈ ಒಂದು ಗೇಟ್ಗಳನ್ನ ಅಳವಡಿಸುವಂತ ಒಂದು ತೀರ್ಮಾನ ಯಾವಾಗ ಆಯ್ತು, ಅದು ಹೇಗಿತ್ತು ಟೆಕ್ನಿಕಲಿ, ಅದು ಮತ್ತೆ ಸೈಂಟಿಫಿಕಲಿ ಅದನ್ನ ಹೇಗೆ ಕಾರ್ಯರೂಪಕ್ಕೆ ತಂದ್ರು ಅನ್ನುವಂತ ಒಂದಿಷ್ಟು ರಿಪೋರ್ಟ್ ನಮ್ಮ ಮುಂದೆ ಇದೆಯಲ್ಲ, ನಾವು ಅದನ್ನ ಪ್ರಾಕ್ಟಿಕಲಿ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಹರಿಯೋ ನೀರಿನಲ್ಲಿ ಗೇಟ್ ಅಳವಡಿಕೆ ಮಾಡೋದು ಅಷ್ಟು ಈಸಿ ಅಲ್ಲ. ಮತ್ತೆ ಆ ಚೈನ್ ಸಿಸ್ಟಮ್ ಅಥವಾ ಆ ಲಾಕರ್ ವೀಲ್ ಸಿಸ್ಟಮ್ ಅದೆಲ್ಲವೂ ಕೂಡ ಅಷ್ಟು ಈಸಿ ಆಗಿರೋದಿಲ್ಲ. ಅದನ್ನ ಎಷ್ಟು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತದ್ದು ಬಹಳ ಪ್ರಮುಖವಾಗುತ್ತೆ. ಅದನ್ನ ಈಗ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ರಾತ್ರಿ ಹಗಲು ಅನ್ನೋದೇ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸದ್ಯ ಇದು ಇಲ್ಲಿ ಟಿಬಿ ಜಲಾಶಯದ ಈ ಹೊತ್ತಿನ ಚಿತ್ರ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಹೊಸಪೇಟೆ. ತುಂಗಭದ್ರಾ ಜಲಾಶಯ
ಸುಮಾರು 8 ಜಿಲ್ಲೆಗಳು 3 ರಾಜ್ಯಗಳು ಇದರ ನೀರನ್ನ ಅವಲಂಬಿಸಿದ್ದಾವೆ. ಈ ಜಲಾಶಯದ ಆ ಕ್ರಸ್ಟ್ ಗೇಟ್ ತುಂಡಾಗಿ ಎಷ್ಟು ಅವಾಂತರ ಆಗಿತ್ತು. ಈಗ 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಹೊಸದಾಗಿ ಅಲ್ಲಿ ಅಳವಡಿಸುವಂತಹ ಕಾರ್ಯ ಭರದಿಂದ ಸಾಗಿದೆ. 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸುವಂತಹ ವಿಚಾರ ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಸದ್ಯ ನೀವು ಗಮನಿಸ್ತಿರೋ ಹಾಗೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಭರದಿಂದ ಸಾಗಿದೆ. 80ರಿಂದ 100 ಸಿಬ್ಬಂದಿ ಗೇಟ್ ಅಳವಡಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ರೈತರಿಗೆ ಈ ಕೆಲಸವನ್ನ ತೋರಿಸಬೇಕು ಅಂತ ರಿಪಬ್ಲಿಕ್ ಕನ್ನಡ ಕ್ರೇನ್ ನಲ್ಲಿ ಸಾಗಿ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬನ್ನಿ ನೋಡೋಣ. ಸುಮಾರು 8 ಜಿಲ್ಲೆಗಳು 3 ರಾಜ್ಯಗಳಿಗೆ ಜೀವನಾಡಿಯಾಗಿರುವಂತ ಟಿಬಿ ಜಲಾಶಯ. ಈ ಟಿಬಿ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಭರದಿಂದ ಸಾಗಿದೆ. ಕ್ರಸ್ಟ್ ಗೇಟ್ ಸುಮಾರು ಒಂದು 75 ವರ್ಷ ಹಳೆಯದಾಗಿರುವಂತ ಈ ಗೇಟ್ ನಲ್ಲಿ ಅಳವಡಿಕೆ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. 2024ರಲ್ಲಿ 19ನೇ ಗೇಟ್ ಯಾವಾಗ ಕೊಚ್ಕೊಂಡು ಹೋಯ್ತೋ, ಹರಿಯೋ ನೀರಿನಲ್ಲಿ ಆ ಗೇಟ್ ಅನ್ನ ಅಳವಡಿಸೋದು ಅಷ್ಟು ಚಾಲೆಂಜ್ ಆಗಿತ್ತು. ಅದನ್ನ ಸಿಬ್ಬಂದಿಗಳು ಬಹಳ ಸೂಕ್ಷ್ಮವಾಗಿ ಬಹಳ ಚಾಲೆಂಜ್ ಆಗಿ ಅದನ್ನ ನಿಭಾಯಿಸಿದ್ರು ಕೂಡ. ಈಗ 33 ಗೇಟ್ಗಳಲ್ಲಿ ದುರಸ್ತಿ ಕಾರ್ಯ, ಹೊಸ ಗೇಟ್ಗಳನ್ನು ಅಳವಡಿಸುವಂತಹ ಕಾರ್ಯ ಭರದಿಂದ ಸಾಗಿದೆ. ಈ ಭಾಗದ ಅದು ಕೈಗಾರಿಕೆಗಳಿಗೆ ಮತ್ತು ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದಕ್ಕೆ, ವಿದ್ಯುತ್ ಸಂಗ್ರಹಣೆಗೂ ಕೂಡ ಈ ಗೇಟ್ಗಳು ಎಷ್ಟು ಅನಿವಾರ್ಯ ಆಗಿತ್ತು ಅಥವಾ ನಿರ್ವಹಣೆ ಹೇಗಿತ್ತು ಅಥವಾ ಹೇಗೆ ಸದೃಢವಾಗಿತ್ತು ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ನಾವೀಗ ಈ ಆಪರೇಷನ್ಸ್ ಎಲ್ಲ ಹೆಂಗಾಗತ್ತೆ ಅನ್ನುವಂತ ಗ್ರೌಂಡ್ ರಿಯಾಲಿಟಿಯನ್ನ ತೋರಿಸೋದಕ್ಕೆ ಟಿಬಿ ಜಲಾಶಯದ ಮೇಲ್ಗಡೆ ಇರುವಂತ ಈ ಜಲಾಶಯದ ಗೇಟ್ ಇತ್ತಲ್ಲ, ಈ ಗೇಟ್ ನ ಕೆಳಗಡೆ ಡೆಪ್ತ್ ಆಗಿ ಇಳಿದು ಆ ಚೈನ್ ಸಿಸ್ಟಮ್ ಹೆಂಗಾಗುತ್ತೆ, ಇದು ಆಪರೇಷನ್ ಎಲ್ಲ ಹೇಗಾಗುತ್ತೆ, ಇಲ್ಲಿ ಸಿಬ್ಬಂದಿ ಹೇಗೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ, ಮಳೆಗಾಲದ ಒಳಗಡೆ ಈ ಕೆಲಸ ಕಂಪ್ಲೀಟ್ ಆಗುತ್ತಾ ಅನ್ನುವಂತ ಕಾರ್ಯಾಚರಣೆ ಅಥವಾ ಗ್ರೌಂಡ್ ರಿಯಾಲಿಟಿ ಏನು, ಅಧಿಕಾರಿಗಳು ಹೇಳಿದ ಹಾಗೆ ಸುಮಾರು 33 ಗೇಟ್ಗಳನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಾಚರಣೆ ಏನ್ ನಡೀತಾ ಇದೆಯಲ್ಲ, ನಾವು ಕ್ರೇನ್ ನಲ್ಲಿ ಈಗ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ತುಂಗಭದ್ರಾ ಜಲಾಶಯದ ಒಳಗಡೆ ಹೊಕ್ಕು ಕಾರ್ಯಾಚರಣೆ ಹೇಗಾಗುತ್ತೆ ಮತ್ತೆ ಎಷ್ಟು ಕ್ವಾಲಿಟಿ ವರ್ಕ್ ಆಗಿದೆ ಅನ್ನುವಂತ ತೋರಿಸೋ ಕೆಲಸ ನಾವೀಗ ಮಾಡ್ತಾ ಇದೀವಿ. ನೋಡಿ, ನಾನೀಗ ಕ್ರೇನ್ ನಿಂದ ಕೆಳಗಡೆ ಇಳಿದು ಈ ಗೇಟ್ ನ ಕ್ವಾಲಿಟಿ ಹೇಗಿದೆ, ಸುಮಾರು 40 ವರ್ಷಗಳ ಕಾಲ ಇದರ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಇದರ ವೆಲ್ಡಿಂಗ್ ಆಗಿರ್ಬಹುದು ಅಥವಾ ಜೋಡಣೆ ಕಾರ್ಯ ಆಗಿರ್ಬಹುದು, ನೀರು ಯಾವ ಹಂತದವರೆಗೂ ಕೂಡ ಬರುತ್ತೆ ಅದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಡ್ಯಾಮ್ ನ ಕೆಳಗಡೆ ಇಳಿದು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ನಿರಂತರವಾಗಿ ಸುಮಾರು 80ರಿಂದ 100 ಜನ ಸಿಬ್ಬಂದಿ ಇಲ್ಲಿ ದುರಸ್ತಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಕಾರ್ಯಾಚರಣೆ ಭರದಿಂದ ಸಾಗಿದೆ. ನಾನಾ ರೀತಿಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳಿದ್ದಾವೆ. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ನಿಮ್ಗೆ ತೋರಿಸೋ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ವರ್ಕ್ ಪ್ರೋಗ್ರೆಸ್ ಇದೆ. ಇನ್ನೊಂದು 2 ತಿಂಗಳಲ್ಲಿ ಮಳೆ ಆರಂಭವಾಗುತ್ತೆ. ಸುಮಾರು 130 ಟಿಎಂಸಿ ಕೆಪಾಸಿಟಿ ಇರುವಂತ ಈ ಟಿಬಿ ಜಲಾಶಯ, ತುಂಗಭದ್ರಾ ಜಲಾಶಯ, ಹೊಸಪೇಟೆಯಲ್ಲಿ ಈ ಜಲಾಶಯವನ್ನ 1953ರಲ್ಲಿ ಮಾಡ್ತಾರೆ. 8 ಜಿಲ್ಲೆಗಳು 3 ರಾಜ್ಯಗಳಿಗೆ ಇದರ ಅನುಕೂಲ ಆಗುತ್ತೆ. ಜಲವಿದ್ಯುತ್ತನ್ನ ಉತ್ಪಾದಿಸ್ತಾರೆ. ಹಾಗೆ ಈ ಭಾಗದಲ್ಲಿ ರೈತರಿಗೆ ಜೀವನಾಡಿ ಆಗಿರೋದಿದೆ. ಕುಡಿಯೋ ನೀರಿಗೂ ಕೂಡ ಇದೇ ಜಲಾಶಯದ ನೀರನ್ನ ಅವಲಂಬಿಸಿದ್ದಾರೆ. ಈ ಜಲಾಶಯದ ನೀರು ಈ ಜಲಮಟ್ಟದಿಂದ ನೋಡಿ ಹೇಗಿದೆ, ಅದನ್ನ ತಡೆಯುವಂತ ಕಾರ್ಯಾಚರಣೆ. ಆಲಮಟ್ಟಿಯನ್ನು ಹೊರತುಪಡಿಸಿದ್ರೆ ಅತಿ ದೊಡ್ಡ ರಾಜ್ಯದ ಅಣೆಕಟ್ಟು ಅಂತ ಹೇಳಿದ್ರೆ ಇದೇ 2ನೇ ಅತಿ ದೊಡ್ಡ ಅಣೆಕಟ್ಟು ಈ ಟಿಬಿ ಅಣೆಕಟ್ಟು, ಅದರ ತುಂಗಭದ್ರಾ ಅಣೆಕಟ್ಟು. ಈ ಒಂದು ಗೇಟ್ಗಳನ್ನ ಅಳವಡಿಸುವಂತ ಒಂದು ತೀರ್ಮಾನ ಯಾವಾಗ ಆಯ್ತು, ಅದು ಹೇಗಿತ್ತು ಟೆಕ್ನಿಕಲಿ, ಅದು ಮತ್ತೆ ಸೈಂಟಿಫಿಕಲಿ ಅದನ್ನ ಹೇಗೆ ಕಾರ್ಯರೂಪಕ್ಕೆ ತಂದ್ರು ಅನ್ನುವಂತ ಒಂದಿಷ್ಟು ರಿಪೋರ್ಟ್ ನಮ್ಮ ಮುಂದೆ ಇದೆಯಲ್ಲ, ನಾವು ಅದನ್ನ ಪ್ರಾಕ್ಟಿಕಲಿ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಹರಿಯೋ ನೀರಿನಲ್ಲಿ ಗೇಟ್ ಅಳವಡಿಕೆ ಮಾಡೋದಷ್ಟು ಈಸಿ ಅಲ್ಲ. ಮತ್ತೆ ಆ ಚೈನ್ ಸಿಸ್ಟಮ್ ಅಥವಾ ಆ ಲಾಕರ್ ವೀಲ್ ಸಿಸ್ಟಮ್ ಅದೆಲ್ಲವೂ ಕೂಡ ಅಷ್ಟು ಈಸಿ ಆಗಿರೋದಿಲ್ಲ. ಅದನ್ನ ಎಷ್ಟು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತದ್ದು ಬಹಳ ಪ್ರಮುಖವಾಗುತ್ತೆ. ಅದನ್ನ ಈಗ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ರಾತ್ರಿ ಹಗಲು ಅನ್ನದೇ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸದ್ಯ ಇದು ಇಲ್ಲಿ ಟಿಬಿ ಜಲಾಶಯದ ಈ ಹೊತ್ತಿನ ಚಿತ್ರ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶ್ರೀ, ರಿಪಬ್ಲಿಕ್ ಕನ್ನಡ.